ನೋಡೋಂಥ ಸಿನಿಮಾಗಳಲ್ಲಿ ಎಷ್ಟೇ ವಿಧಗಳಿರಬಹುದು, ಹೇಳೋದಕ್ಕೆ ಬಗೆ ಬಗೆಯಾದ ಕಥೆಗಳೇ ಸಿಗಬಹುದು. ಆದ್ರೆ ಪ್ರತಿ ಕಥೆಲೂ ಕ್ಲೈಮ್ಯಾಕ್ಸ್ ಅನ್ನೋದು ತುಂಬಾನೇ ಮುಖ್ಯ. ಅದನ್ನ ಅರ್ಥ ಮಾಡ್ಕೊಂಡಿರೋ ಎಷ್ಟೋ ಸಿನಿಮಾಗಳು ಭಯಂಕರ ಸಕ್ಸಸ್ ಕಂಡಿರೋದನ್ನ ನೋಡೇ ಇದೀವಿ. ಅಂಡ್ ಆ ಲೆಕ್ಕದಲ್ಲಿ ಒಂದು ಹಿಸ್ಟಾರಿಕಲ್ ಸಿನಿಮಾ ಆಗಿ ಇದು ಇನ್ನೊಂದು ಹಂತಕ್ಕೆನೆ ಹೋಗಿ ತಲುಪಿದೆ ಅಂತ ಹೇಳ್ಬೋದು. ಛಾವಾ ಇದು ಲಕ್ಷ್ಮಣ್ ಉತೇಕರ್ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಛತ್ರಪತಿ ಶಿವಾಜಿ ಮಹಾರಾಜರು ಕಾಲವಾದ ನಂತರ ಮರಾಠರ ಪಡೆ ಕುಗ್ಗಿದೆ, ಈಗ ಅವರಲ್ಲಿ ಆ ಶಕ್ತಿ ಇಲ್ಲ ಅನ್ಕೊಂಡು ಮೊಘಲ್ರು ತಮ್ಮ ದಾಳಿಯ ಸಂಚನ ರೂಪಿಸ್ತಾ ಇರ್ತಾರೆ. ಆದ್ರೆ ಅಲ್ಲಿ ವಾಪಸ್ ತಮ್ಮ ಮೇಲೆನೆ ದಾಳಿ ಆದಾಗ್ಲೇ ಗೊತ್ತಾಗೋದು ಮರಾಠರು ಇನ್ನೂ ಬಲಿಷ್ಠವಾಗೇ ಇದ್ದಾರೆ, ಶಿವಾಜಿಯವರ ಪುತ್ರ ಸಂಭಾಜಿ ಪಟ್ಟಕ್ಕೇರಿದ್ದಾರೆ ಅಂತ. ಇಲ್ಲಿ ಛಾವಾ ಅಂದ್ರೆ ಸಿಂಹದ ಮರಿ. ಸೊ ಆ ಸಿಂಹದ ಮರಿ ರೀತಿನೇ ಬದುಕಿದ್ದಂತ ಸಂಭಾಜಿಯವರ ಲೈಫ್ ಹೇಗಿತ್ತು, ಸ್ವರಾಜ್ಯದ ಕನಸೇನಾಗಿತ್ತು, ಅಂಡ್ ಅವರ ಕೊನೆಯ ದಿನಗಳು ಎಷ್ಟು ಭೀಕರವಾಗಿತ್ತು ಅನ್ನೋದೇ ಸಿನಿಮಾ. ಇನ್ನು ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ನಿಮ್ಮ ರಿಕ್ವೆಸ್ಟ್ ಮೇಲೆನೆ ಬರ್ತಾ ಇರುವಂತ ರಿವ್ಯೂ, ಆ ಕಾರಣಕ್ಕೆ 2000 ಲೈಕ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ತಲುಪ್ತೀವಾ ಇಲ್ವಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಆ ಕ್ಲೀನ್ ಪ್ರೆಸೆಂಟೇಷನ್. 17ನೇ ಶತಮಾನ, ಮರಾಠರು, ಅಲ್ಲಿನ ಕಥೆ, ಆ ಇಂಟರ್ನಲ್ ಪಾಲಿಟಿಕ್ಸ್, ಇವುಗಳ ಬಗ್ಗೆ ನೀವು ತಿಳ್ಕೊಂಡಿದ್ರೆ ಒಳ್ಳೆದೇನೆ. ಬಟ್ ಅಷ್ಟು ಗೊತ್ತಿಲ್ಲ ಅಂತ ಅಂದ್ರೂ ಸಿನಿಮಾ ನಮ್ಮನ್ನ ಎಂಗೇಜಿಂಗ್ ಆಗಿ ಕರ್ಕೊಂಡು ಹೋಗುತ್ತೆ. ಕ್ಯಾರೆಕ್ಟರ್ಸೇ ಆಗ್ಲಿ ಅಥವಾ ವಿಷಯಗಳೇ ಆಗ್ಲಿ ಪ್ರತಿಯೊಂದನ್ನು ನೀಟಾಗಿ ಅರ್ಥ ಮಾಡಿಸ್ತಾರೆ, ಕನೆಕ್ಟ್ ಆಗ್ತಾ ಹೋಗ್ತವೆ. ಮುಖ್ಯವಾಗಿ ತಗೊಂಡಿರೋ ಲೈನ್ಗೆ ತಕ್ಕ ಹಾಗೆ ಏನನ್ನ ಎಲ್ಲಿ ಎಷ್ಟು ಹೇಳ್ಬೇಕು, ಎಷ್ಟು ತೋರಿಸ್ಬೇಕು ಅಷ್ಟನ್ನ ಮಾತ್ರ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಅಂಡ್ ತುಂಬಾ ಆಳಕ್ಕೆಲ್ಲ ಇಳಿದು ಕನ್ಫ್ಯೂಸ್ ಮಾಡ್ಸಲ್ಲ. ಸೊ ಆ ಕ್ಲಾರಿಟಿ ನನಗಿಷ್ಟ ಆಯ್ತು. ಎಂಥ ಕಾಮನ್ ಆಡಿಯನ್ಸ್, ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲದೆ ಇರೋರು ಕೂಡ ಇಲ್ಲಿ ಏನ್ ನಡೀತಾ ಇದೆ, ಯಾವ್ಯಾವ ಪಾತ್ರಗಳು, ಸಂಬಂಧ ಏನು ಅನ್ನೋದನ್ನ ಆರಾಮಾಗಿ ಅರ್ಥ ಮಾಡ್ಕೋಬಹುದು. ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ, ಹಾಗಾಗಿ ಸಿನಿಮಾ ಹೆಚ್ಚು ಜನರನ್ನ ತಲುಪತ್ತೆ. ಇನ್ನು ಮೇಕಿಂಗ್ ನಲ್ಲಿ ತೋರಿಸಿರೋ ಇಂಟೆಲಿಜೆನ್ಸ್, ಇರೋಂಥ ಕಮ್ಮಿ ಬಜೆಟ್ ನಲ್ಲಿ ಆದಷ್ಟು ಪ್ಲಾನ್ ಮಾಡಿ ಎಫೆಕ್ಟಿವ್ ಆಗಿ ರಿಸೋರ್ಸಸ್ ಗಳನ್ನ ಬಳಸ್ಕೊಂಡಿದ್ದಾರೆ. ಸ್ಪೆಷಲಿ ಯುದ್ಧಗಳನ್ನ ತೋರಿಸಿರೋ ರೀತಿ, ಕ್ಲೈಮ್ಯಾಕ್ಸ್ ಅಲ್ಲಿರೋ ಬ್ರುಟಾಲಿಟಿ, ಅಂಡ್ ಈ ಕಡೆ ಆ ಅರಮನೆ, ಸೈನಿಕರು, ಆ ಕಾಸ್ಟ್ಯೂಮ್, ಕ್ಯಾರೆಕ್ಟರ್ ಮೇಕ್ ಓವರ್, ಲೈಕ್ ವಿಜುವಲಿ ಸಿನಿಮಾ ಗ್ರ್ಯಾಂಡ್ ಆಗಿ ಸಖತ್ ರಿಚ್ ಆಗಿ ಕಂಡ್ರು ಅಲ್ಲಿ ಆಡಂಬರದ ಅನಗತ್ಯ ಖರ್ಚುಗಳನ್ನ ಮಾಡ್ಲಿಲ್ಲ. ಒಂದ್ ರೀತಿ ತುಂಬಾ ಒಳ್ಳೆಯ ನಿರ್ಧಾರ ಅದು. ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಹೆವಿ ಇಂಪ್ರೆಸಿವ್ ಆಗಿತ್ತು. ಐ ಮೀನ್ ಏನ್ ಗುರು ಅದು, ಏನ್ ಎಕ್ಸಿಕ್ಯೂಷನ್ ಅಂತೀರಾ. ಫಸ್ಟ್ ಹಾಫ್ ಅಲ್ಲಿ ಒಂದು ಸ್ಲೋ ನರೇಟಿವ್, ಅದರಲ್ಲೇ ಸೆಟಪ್ ಮಾಡ್ತಾ ಸೆಕೆಂಡ್ ಹಾಫ್ ಕಡೆ ಬರ್ತಾರೆ. ತೀರಾ ಪೊಲಿಟಿಕಲ್ ಡೆಪ್ತ್ ಅನ್ನ ಕೊಡದೇ ಇದ್ರು ಸಿನಿಮಾ ಪೊನ್ನಿಯಿನ್ ಸೆಲ್ವನ್ ರೂಟ್ ಅನ್ನ ತಗೊಳ್ತು ಅನ್ಕೊಂಡೆ. ಅಂಡ್ ಹಾಗ ಅನ್ಕೊಳ್ಳೋ ಅಷ್ಟೊತ್ತಿಗೆನೆ ಬಿತ್ತು ನೋಡಿ ಕಿಡಿ. ಸಂಗಮೇಶ್ವರದಲ್ಲಿ ನಡೆಯೋ ಸಭೆ, ನಂತರ ಆಗೋ ದಾಳಿ, ವಿಕ್ಕಿ ಕೌಶಲ್ ಅವರ ಪಾತ್ರದಲ್ಲಿದ್ದ ಅಗ್ರೆಷನ್, ಆ ಫ್ಯೂರಿ ಅಲ್ಲಿಂದ ಹೊತ್ಕೊಂಡಿದ್ದು ಕಾಡ್ಗಿಚ್ಚಿನ ತರ ಬೆಳಿತಾನೆ ಹೋಯ್ತು. ಆಲ್ಸೋ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ಕ್ರೂರವಾಗಿ ಟಾರ್ಚರ್ ಮಾಡ್ತಿದ್ರು, ಸಂಭಾಜಿ ಕ್ಯಾರೆಕ್ಟರ್ ಮಾತ್ರ ಫಿಯರ್ಲೆಸ್ ಆಗಿ ಆ ಛಾವಾ ಹೆಸರಿಗೆ ತಕ್ಕನಾಗಿದ್ರು. ರಿಯಲ್ ಆಗಿ ಅದು ಹೇಗೆ ನಡೆದಿತ್ತೋ ನಾವಂತೂ ನೋಡಿಲ್ಲ, ಬಟ್ ಫಿಲ್ಮ್ ಅಲ್ಲಿ ಆ ಸಿಚುವೇಶನ್ ನೋಡುವಾಗಂತೂ ಯಪ್ಪ ಮೈ ಝುಮ್ ಅಂದೋಯ್ತು. ಇದ್ರ ಮೇಲೆ ಔರಂಗಜೇಬ್ ಜೊತೆ ಇರೋ ಕನ್ವರ್ಸೇಷನ್, ಚಂದೋಗಮತ್ಯನ ಜೊತೆ ಇದ್ದಂತ ಕನ್ವರ್ಸೇಷನ್ ಹೆವಿ ಇಂಟೆನ್ಸ್ ಆಗಿ ಅಷ್ಟೇ ಡೀಪ್ ಆಗಿ ಬಂದು ಹೊಡೆಯತ್ತೆ. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ವಿಕ್ಕಿ ಕೌಶಲ್ ಅವರು ಸಂಭಾಜಿ ಮಹಾರಾಜ್ರೆ ಮೈ ಮೇಲ್ ಬಂದಿದ್ರ ಅಂತ ಅನಿಸ್ಬಿಡ್ತು. ಆ ಲೆವೆಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅದನ್ನ ಆಕ್ಟಿಂಗ್ ಅಂದ್ರೂ ತಪ್ಪಾಗತ್ತೆ, ಅವರೇ ಆ ಪಾತ್ರವಾಗಿದ್ರು ಅಂತ ಹೇಳ್ಬೋದು ಅಷ್ಟೇ. ಸೆಕೆಂಡ್ ಹಾಫ್ ಅಲ್ಲಿರೋ ಸೀಕ್ವೆನ್ಸ್ಗಳು, ಸಂಗಮೇಶ್ವರದಿಂದ ಮುಂದೆ ನಡೆಯೋ ಎಪಿಸೋಡ್ಗಳು, ಸಿನಿಮಾದ ಕಂಪ್ಲೀಟ್ ಎಮೋಷನ್ ಅವರ ಸುತ್ತನೆ ಸುತ್ತೋದಕ್ಕೆ ಶುರು ಆಯ್ತು. ಅಲ್ಲಿವರೆಗೂ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಂತವ್ರು ಸಡನ್ ಆಗಿ ಎಕ್ಸ್ಪ್ಲೋಡ್ ಆಗೋದ್ರು. ಆ ಡೈಲಾಗ್ ಡೆಲಿವರಿ, ಎಕ್ಸ್ಪ್ರೆಷನ್, ಅಗ್ರೆಷನ್, ಆ ವಾಯ್ಸ್ ಮಾಡ್ಯುಲೇಷನ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಎಫರ್ಟ್ ಕಾಣತ್ತೆ. ಅಲ್ಲ ಫೈರ್ ಕಾಣತ್ತೆ. ನ್ಯಾಷನಲ್ ಅವಾರ್ಡ್ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದಂತೂ ನಿಜ, ಸಂಭಾಜಿಯವರ ಪಾತ್ರಕ್ಕೆ ಇದಕ್ಕಿಂತ ಒಳ್ಳೆ ನ್ಯಾಯ ಮತ್ತಿನ್ನೆಲ್ಲೂ ಸಿಗಲ್ಲ. ಫಿಯರ್ಲೆಸ್ ಪರ್ಫಾರ್ಮೆನ್ಸ್, ಫೈರ್ ಪರ್ಫಾರ್ಮೆನ್ಸ್. ಇನ್ನು ಇವರನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲರೂ ಕೊಟ್ಟಿರೋ ಸ್ಪೇಸ್ ಅಲ್ಲಿ ತಮ್ಮ ಪಾತ್ರಕ್ಕೆ ತಕ್ಕ ಹಾಗಿದ್ರು. ಬಟ್ ಸ್ಟಿಲ್ ಅದರಲ್ಲಿ ಕವಿ ಕಳಶ್, ಚಂದೋಗಮತ್ಯ ಅವರಿಗೆ ಒಳ್ಳೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ರು. ಅವ್ರ ಕಡೆಯಿಂದ ಬಂದಂತ ಒಂದಷ್ಟು ಡೈಲಾಗ್ಸ್, ಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿನ ಕವಿತೆ, ಅದನ್ನ ಹೇಳಿರೋ ಸಂದರ್ಭ, ಅದು ಆಕ್ಚುಲಿ ಸಂಭಾಜಿ ಅವರ ಜೊತೆಗೆ ಅವರಿಗಿದ್ದ ಒಡನಾಟ ಎಷ್ಟು ಗಾಢವಾಗಿತ್ತು ಅನ್ನೋದರ ಪಿಕ್ಚರೈಸೇಷನ್. ಇನ್ನು ಇಲ್ಲಿ ನನಗೆ ವರ್ಕ್ ಆಗದೆ ಇರೋ ವಿಷಯಕ್ಕೆ ಬಂದ್ರೆ, ಸಿನಿಮಾ ಪೂರ್ತಿ ಸಂಭಾಜಿ ಅವ್ರನ್ನ ಮಾತ್ರ ಫೋಕಸ್ ಮಾಡಿದ್ದಾರೆ. ಅಲ್ಲಿ ಮರಾಠರ ಕತೆ, ಕುಟುಂಬ, ಒಳ ರಾಜಕೀಯ ಇದನ್ನ ಜಸ್ಟ್ ಮೆನ್ಷನ್ ಮಾಡಿದರೆ ಬಿಟ್ರೆ ಅಷ್ಟೊಂದು ಪ್ರಾಮುಖ್ಯತೆನ ಕೊಟ್ಟಿಲ್ಲ. ಒಂದ್ ಕಡೆ ಆತರ ಸಿಂಪಲ್ ಮಾಡ್ಕೊಂಡು ಹೋಗಿದ್ದಕ್ಕೇನೆ ಪಾಸಿಟಿವ್ ಆಗಿದೆ, ಹೌದು. ಅಂಡ್ ಒಂದೇ ಕ್ಯಾರೆಕ್ಟರ್ ಹಿಂದೆ ಹೋಗಿದ್ರು ಕೂಡ ವಿಕ್ಕಿ ಕೌಶಲ್ ಅವರ ಅಬ್ಬರ ಅದನ್ನ ನೆಗೋಷಿಯೇಟ್ ಮಾಡ್ಬಿಡತ್ತೆ. ಬಟ್ ಸ್ಟಿಲ್ ಸೆಕೆಂಡ್ ಹಾಫ್ ನಲ್ಲಿ ಜೊತೆಗಿರೋರ್ನ ಕಳ್ಕೊತಾ ಹೋದಾಗ ಮೊದಲು ಅವರಿಗೆ ಇಂಪಾರ್ಟೆನ್ಸ್ ಕೊಡದೇ ಇರೋದ್ರಿಂದ ಅದು ಅಷ್ಟೊಂದು ಅಫೆಕ್ಟ್ ಮಾಡಲ್ಲ, ಕನೆಕ್ಟೂ ಆಗಲ್ಲ. ಸೊ ಆ ಫಸ್ಟ್ ಹಾಫ್ ನಲ್ಲಿ ವಿಕ್ಕಿ ಅವ್ರನ್ನ ಸ್ವಲ್ಪ ಸಟಲ್ ಆಗಿ ತೋರಿಸಿ ಈ ಪಾತ್ರಗಳಿಗೆ ಇನ್ನೊಂದ್ ಚೂರು ಸ್ಪೇಸ್ ಕೊಟ್ಟು ಡೈಲಾಗ್ಸ್ ಕೊಟ್ಟು ಸಣ್ಣದಾಗಿ ಎಮೋಷನ್ಸ್ ಇಟ್ಟಿದ್ರೆ ಸೆಕೆಂಡ್ ಹಾಫ್ ನ ಟ್ರಾಜಿಡಿ, ಕ್ಯಾರೆಕ್ಟರ್ಸ್ ನ ಕಳ್ಕೊಳ್ಳುವಾಗ ಆಗುವಂತ ದುಃಖ ಇನ್ನೂ ಸ್ಟ್ರಾಂಗ್ ಆಗಿರ್ತಿತ್ತು, ಸಿನಿಮಾಗೂ ಹೆಲ್ಪ್ ಆಗ್ತಿತ್ತು. ಇದು ಬಿಟ್ರೆ ಒಂದೆರಡು ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ, ಸ್ಪೆಷಲಿ ಇಂಟ್ರೊಡಕ್ಷನ್ ಯುದ್ಧ, ಸಿಂಹದ ಜೊತೆ ಇರೋ ಫೈಟ್ ಅಲ್ಲಿ ವಿಜುವಲ್ಸ್ ಇನ್ನೂ ಎಫೆಕ್ಟಿವ್ ಆಗಿ ಇನ್ನೂ ಫೈನ್ ಆಗಿ ಬರ್ಬೇಕಾಗಿತ್ತು. ಹಾಗೆ ಹಲವು ಕಡೆ ಸ್ಲೋ ಮೋಷನ್ಸ್ ನ ಕಮ್ಮಿ ಮಾಡ್ಕೊಂಡಿದ್ರೆ ಬೆಟರ್ ಇರ್ತಿತ್ತು. ಟೋಟಲ್ ಆಗಿ ಇಟ್ಸ್ ಅ ಗ್ರೇಟ್ ವಾಚ್, ಗ್ರೇಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇರುವಂತ ಸಿನಿಮಾ ಇದು.
ವಿಕಿ ಕೌಶಲ್ ಅವರ ಸಂಭಾಜಿ ಪಾತ್ರ, ಅದರ ಸುತ್ತ ಇರುವಂತಹ ಎಮೋಷನ್, ಆ ಎನರ್ಜಿ, ಆ ಫ್ಯೂರಿ, ವೈಭೋಗ ಅಂತೂ ಇದ್ದೇ ಇದೆ. ಬಟ್ ಅದರ ಜೊತೆಗೆ ಕ್ಲೈಮ್ಯಾಕ್ಸ್ ನ ಟಾರ್ಚರ್, ಆ ಕೈಬೆರಳು, ಉಪ್ಪು ಹಚ್ಚೋದು ಅಂಡ್ ಕಣ್ಣೊಳಗೆ ಯಪ್ಪ ನೆನ್ಸ್ಕೊಂಡ್ರೆ ನನ್ ಕಣ್ಣಲ್ಲೇ ನೀರ್ ಬರುತ್ತೆ, ಅಷ್ಟು ಬ್ರೂಟಲ್ ಆಗಿತ್ತು. ಸೊ ಫ್ಯಾಮಿಲಿ ಜೊತೆ ನೋಡೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಸ್ಪೆಷಲಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋ ಮುಂಚೆ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.